ಪಕ್ಷದ ವತಿಯಿಂದ ಸಂತೋಷ್ ಕುಮಾರ್ ಪಾಟೀಲ್ ಪತ್ರಿಕಾಗೋಷ್ಠಿ, ಆದರೆ ಕಚೇರಿಯ ಬೀಗವೇ ಮಾಯ. ರೈತರ ಬೆಳೆ ಪರಿಹಾರ ವಿಚಾರವಾಗಿ ಬಿಜೆಪಿ ವತಿಯಿಂದ ಸಂತೋಷ್ ಕುಮಾರ್ ಪಾಟೀಲ್ ಮತ್ತು ಸದಸ್ಯರು, ಆದರೆ ಪಾರ್ಟಿ ಕಚೇರಿ ಕ್ಲೋಸ್. ಈಗ ಪ್ರೆಸ್ ಮೀಟಿಂಗ್ ಬಂದ್ರೆ ಇವತ್ತು ಕಿಲಿ ಹಾಕಿದಾರ, ಉದ್ದೇಶಪೂರ್ವಕವಾಗಿ ಕಿಲಿ ಹಾಕಿದಾರ ಹೆಂಗ ಅಂತ. ಈಗ ಸಂತೋಷ್ ಕುಮಾರ್ ಪಾಟೀಲ್ ಅವರನ್ನ ಹೊರಗಿಟ್ಟು ಇದನ್ನ ಮಾಡ್ಬೇಕನ್ನೋ ಉದ್ದೇಶ ನಿಮ್ಮ ಪಾರ್ಟಿ ಹಿರಿಯರೆಲ್ಲ ಇದೆ ಏನಂತ? ಇಲ್ಲ, ಏನಾಗಿದೆ, ನಾವು ರೈತರ ಪರ ದನಿ ಎತ್ತೀವಿ. ರೈತರ ಪರ ದನಿ ಎತ್ತೋ ನಿಟ್ಟಿನಲ್ಲಿ, ರೈತರ ಹೋರಾಟ, ಅವ್ರ ಪರ ಹೋರಾಟ ಮಾಡೋ ನಿಟ್ಟಿನಲ್ಲಿ ಈ ಥರದ ಅಡೆತಡೆಗಳು ಇರವೆ. ಕೆಲವೊಂದಿಷ್ಟು ಮಂದಿಗೆ ರೈತರ ಪರ ಹೋರಾಟ ಮಾಡ್ಬೇಕಂತ ಇರ್ತೈತಿ, ಕೆಲವೊಂದಿಷ್ಟು ಮಂದಿಗೆ ರೈತರ ಪರ ಹೋರಾಟ ಮಾಡಬಾರ್ದು ಅಂತ ಇರ್ತೈತಿ. ಹೀಗೆ ಹೋರಾಟ ಮಾಡಬೇಕು ಅನ್ನೋರು, ಮಾಡಬೇಡ ಅನ್ನೋರ ನಡುವೆ ಇದು ವ್ಯತ್ಯಾಸಗಳು ಯಾವಾಗೂ ಇರ್ತೈತಿ. ಬೇಗ ಹಾಕಿರುವ ಪಾರ್ಟಿ ಆಫೀಸಿನ ಮುಂದೆ ನಿಂತು ಸಂತೋಷ್ ಕುಮಾರ್ ಪಾಟೀಲ್ ಮತ್ತು ಸದಸ್ಯರು ಪತ್ರಿಕಾಗೋಷ್ಠಿ. ಬಿಜೆಪಿಯಲ್ಲಿ ಭುಗಿಲೆದ್ದ ಅಸಮಾಧಾನದ ಕಿಚ್ಚು. ಸ್ವಪಕ್ಷದಲ್ಲೇ ನಿಮ್ಮನ್ನ ವಿರೋಧ ಪಕ್ಷದ ನಾಯಕರ ತರ 100% ಸಿಳ್ಳೆ ಸೀಟೆ ಹೋರಾಟ ಮಾಡ್ರೆ ಗಾಂಧಿ ಕ್ಲಾಸ್ನೇರ. ನಾವು ಗಾಂಧಿ ಕ್ಲಾಸ್ನೇರ ಅಂತ ತಿಳ್ಕೊಂಡೇವಿ. ನಾವು ರೈತರ ಪರ ಹೋರಾಟ ಮಾಡ್ತೀವಿ. ಈ ತಾಲೂಕಿನ ಜನರ ದನಿಯಾಗಿ ನಮ್ಮ ಉಸಿರು ಇರುವವರೆಗೂ ನಾವೆಲ್ಲ ಹೋರಾಟ ಮಾಡ್ತೀವಿ. ಸಂತೋಷ್ ಪಾಟೀಲ್ ಅವರನ್ನ ಹತ್ತಿಕ್ಕುವ ಪ್ರಯತ್ನವೋ, ರೈತರನ್ನ ಕಡೆಗಣಿಸುವ ಪ್ರಯತ್ನವೋ? ಬಿಜೆಪಿ ಮಾತ್ರ ಮನೆಯೊಂದು ಮೂರು ಬಾಗಿಲು. ಇದು ಭಿನ್ನ ಮತದ ಪ್ರಶ್ನೆ ಅಲ್ಲ, ಇದು ವ್ಯತ್ಯಾಸದ ಪ್ರಶ್ನೆ, ಆದ್ಯತೆಯ ಪ್ರಶ್ನೆ. ನಮಗೆ ರೈತರದ ಆದ್ಯತೆ ಮುಖ್ಯ, ಕೆಲವೊಂದಿಷ್ಟು ಜನಕ್ಕೆ ಬೇರೆ ಬೇರೆ ಹೋರಾಟಗಳು ಮುಖ್ಯ. ರೈತರ ಪರ ಹೋರಾಟದ ಧ್ವನಿ ಎತ್ತಲು ಬಿಜೆಪಿ ಮುಖಂಡ ಸಂತೋಷ್ ಕುಮಾರ್ ಪಾಟೀಲ್ ಪತ್ರಿಕಾಗೋಷ್ಠಿಯನ್ನ ಕರೆದಿದ್ರು. ಆದ್ರೆ ಪತ್ರಿಕಾಗೋಷ್ಠಿಗಿಂತಲೂ ಹೆಚ್ಚು ಚರ್ಚೆಗೆ ಗ್ರಾಸವಾದದ್ದು ಬಿಜೆಪಿ ಕಚೇರಿಯ ಬೀಗದ ವಿಚಾರ. ಹೌದು, ರೈತರ ಸಮಸ್ಯೆಗಳ ಬಗ್ಗೆ ಮಾತನಾಡಲು ಬಂದ ಮುಖಂಡರು ಮತ್ತು ಕಾರ್ಯಕರ್ತರಿಗೆ ಪಕ್ಷದ ಕಚೇರಿಯ ಬಾಗಿಲೇ ತೆರೆದಿರಲಿಲ್ಲ. ಪರಿಣಾಮ, ಬೇಗ ಹಾಕಿರುವ ಬಿಜೆಪಿ ಕಚೇರಿಯ ಮುಂಭಾಗದಲ್ಲೇ ಸಂತೋಷ್ ಕುಮಾರ್ ಪಾಟೀಲ್ ಹಾಗೂ ಅವರ ಬೆಂಬಲಿಗರು ಪತ್ರಿಕಾಗೋಷ್ಠಿಯನ್ನ ನಡೆಸಿದ್ರು. ರಾಜ್ಯಾದ್ಯಂತ ಬಿಜೆಪಿ ರೈತರ ಪರ ಧ್ವನಿಯನ್ನ ಎತ್ತುತ್ತಾ ಇದ್ರೆ, ರಾಣೆಬೆನ್ನೂರಿನ ಬಿಜೆಪಿ ಮಾತ್ರ ರೈತರ ಪರ ಧ್ವನಿಯನ್ನ ಹತ್ತಿಕ್ಕುವ ಪ್ರಯತ್ನ ನಡೆಸುತ್ತಿದೆ ಎಂಬ ಆರೋಪಗಳು ಕೇಳಿಬರ್ತಿದೆ. ಈ ಘಟನೆ ಕೇವಲ ಕಚೇರಿ ಬೀಗದ ವಿಚಾರವಲ್ಲ, ಬಿಜೆಪಿಯೊಳಗೆ ಎಲ್ಲವೂ ಸರಿಯಿಲ್ಲ ಎಂಬ ಸಂದೇಶವನ್ನ ಸಾರ್ವಜನಿಕವಾಗಿ ರವಾನಿಸಿದೆ. ರೈತರ ಬೆಳೆ ಪರಿಹಾರದಂತ ಗಂಭೀರ ವಿಚಾರದ ಕುರಿತು ಮಾತನಾಡಲು ಬಂದ ಮುಖಂಡರಿಗೆ ಪಕ್ಷದ ಕಚೇರಿ ಲಭ್ಯವಾಗದಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಇದು ಸಂತೋಷ್ ಕುಮಾರ್ ಪಾಟೀಲ್ ಅವರ ಬೆಳೆಯುತ್ತಿರುವ ಪ್ರಭಾವವನ್ನು ಹತ್ತಿಕ್ಕುವ ಪ್ರಯತ್ನವೇ ಅಥವಾ ಪಕ್ಷದೊಳಗಿನ ಗುಂಪುಗಾರಿಕೆಯ ಮತ್ತೊಂದು ಮುಖವೇ ಎಂಬ ಪ್ರಶ್ನೆಗಳು ರಾಜಕೀಯ ವಲಯದಲ್ಲಿ ಕೇಳಿಬರ್ತಿದೆ. ರೈತರ ಸಮಸ್ಯೆಗಳನ್ನು ಮುಂದಿಟ್ಕೊಂಡು ಹೋರಾಟ ನಡೆಸಬೇಕಾದ ಸಂದರ್ಭದಲ್ಲಿ ಬಿಜೆಪಿಯ ಮುಖಂಡರೇ ಕಚೇರಿ ಹೊರಗೆ ನಿಂತು ಮಾತನಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿರುವುದು ಕಾರ್ಯಕರ್ತರಲ್ಲೂ ಅಸಮಾಧಾನ ಮೂಡಿಸಿದೆ. ಒಂದೆಡೆ ರೈತರ ಬೆಳೆ ನಷ್ಟಕ್ಕೆ ಪರಿಹಾರ ನೀಡುವಂತೆ ಸರ್ಕಾರದ ವಿರುದ್ಧ ಬಿಜೆಪಿ ಹೋರಾಟವನ್ನ ನಡೆಸುತ್ತಿದ್ರೆ, ಮತ್ತೊಂದೆಡೆ ಪಕ್ಷದೊಳಗಿನ ಭಿನ್ನಮತಗಳು ಬಹಿರಂಗವಾಗುತ್ತಿರುವುದು ರಾಜಕೀಯ ಚರ್ಚೆಗೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ ಪಲ್ಸ್, ರಾಣಿಬೆನ್ನೂರು. ಕಳೆದ ತಿಂಗಳು ಏನು ತಾಲೂಕಿನಾದ್ಯಂತ ಸುರಿದಂತ ಅಕಾಲಿಕ ಮಳೆಗೆ ತಾಲೂಕಿನ ಬಹುತೇಕ ಭತ್ತದ ಬೆಳೆ ಸೇರಿದಂತೆ ಹಲವು ಈ ವಾಣಿಜ್ಯ ಬೆಳೆಗಳು ಕೂಡ ಹಾಳಾಗಿರುವಂತದ್ದು. ಆ ಬೆಳೆಗಳ ಹಾನಿಯಾಗಿದ್ದಂತೆ ರೈತರ ಪರವಾಗಿ ಸಂತೋಷ್ ಪಾಟೀಲ್ ಬಿಜೆಪಿ ಪರವಾಗಿ ಧ್ವನಿ ಎತ್ತಿ ರೈತರಿಗೆ ಪರಿಹಾರವನ್ನ 10 ದಿನಗಳ ಒಳಗಾಗಿ ನೀಡಬೇಕು, ಇಲ್ಲದೆ ಹೋದರೆ ಸರ್ಕಾರದ ತಿಥಿ ಮಾಡ್ತೀವಿ ಅಂತ ಒಂದು ಕರೆಯನ್ನ ಕೊಟ್ಟಿದ್ರು. ಆ ಮೂಲಕವಾಗಿ ಇವತ್ತು ಆ 10 ದಿನಗಳ ಬಾಕಿ ಮುಗಿದ್ರು ಕೂಡ ಸರ್ಕಾರ ಬದಲಾವಣೆ ಆಗಿದೆ. ಆ ಗೊಂದಲದಲ್ಲಿ ಆ ಪರಿಹಾರದ ವಿಚಾರವನ್ನು ಮರೆತಿರಬಹುದು ಅಂತ ಸರ್ಕಾರಕ್ಕೆ ಎಚ್ಚರಿಸುವ ವಿಚಾರವಾಗಿ ಇವತ್ತು ಮತ್ತೆ ಪತ್ರಿಕಾಗೋಷ್ಠಿಯನ್ನ ರಾಣೆಬೆನ್ನೂರಿನ ಬಿಜೆಪಿ ಕಚೇರಿಯಲ್ಲಿ ಆಯೋಜನೆ ಮಾಡಿರುವಂಥದ್ದು. ಆದರೆ ಇವತ್ತು ಬಿಜೆಪಿಯ ಕಚೇರಿಯನ್ನೇ ಇವತ್ತು ಬೀಗ ಜಡಿದಿರುವಂಥದ್ದು. ಪ್ರತಿನಿತ್ಯ ರಾತ್ರಿ 12 ಗಂಟೆ 1 ಗಂಟೆ ಆದ್ರೂ ಕೂಡ ತೆಗೆದಿರುವಂತಹ ಬಿಜೆಪಿ ಕಚೇರಿ ಇಂದು ಬೆಳ್ಳಂಬೆಳಗ್ಗೆ ಕೂಡ ಬಾಗಿಲಾಕಿರುವಂಥದ್ದು. ಎಲ್ಲ ಒಂದ್ ಕಡೆ ಬಿಜೆಪಿ ಸಂತೋಷ್ ಪಾಟೀಲ್ ಅವರನ್ನ ಹೊರಗಿಟ್ಟು ಬಿಜೆಪಿ ತಮ್ಮ ಅಸಮಾಧಾನವನ್ನ ಈ ರೀತಿಯಾಗಿ ಹೊರ ಹಾಕ್ತಿದೆಯೋ ಅಂತಕ್ಕಂಥ ಪ್ರಶ್ನೆ ಈಗ ಬಹಿರಂಗವಾಗಿ ಕಾಣ್ತಾ ಇರುವಂಥದ್ದು. ಈಗ ಈ ಕಾರ್ಯಕರ್ತರು ಏನಿರ್ಬೋದು, ಸಂತೋಷ್ ಪಾಟೀಲ್ ಜೊತೆಗೆ ಬಿಜೆಪಿ ಹಲವು ಕಾರ್ಯಕರ್ತರ ಜೊತೆಗೆ ನಗರ ಮಂಡಲದಲ್ಲೂ ಕೂಡ ಇಲ್ಲಿ ಬಂದು ಜಮಾಯಿಸಿರುವಂಥದ್ದು. ಬಿಜೆಪಿ ಕಚೇರಿ ಆವರಣದ ಹೊರಭಾಗದಲ್ಲಿ ನಿಂತು ಇವತ್ತಿನ ಪತ್ರಿಕಾಗೋಷ್ಠಿಯನ್ನ ನಡೆಸ್ತಿರುವಂಥದ್ದು. ನಾವು ನಡೆಸುವಂತಹ ಈ ಪತ್ರಿಕಾಗೋಷ್ಠಿ ರೈತರ ಪರವಾಗಿರುವಂಥದ್ದು. ನಾವು ಫುಟ್ಪಾತ್ನಲ್ಲಿ ನಿಂತ್ಕೊಂಡಾದ್ರೂ ಕೂಡ ಈ ಪ್ರಶ್ನೆಯನ್ನ ಮಾಡ್ತೀವಿ, ನಮಗೆ ಕಚೇರಿ ಆವರಣ ಮುಖ್ಯ, ಕಚೇರಿ ಬಾಗಿಲು ಹಾಕಿದ್ರೆ ಏನಂತೆ, ನಾವು ಇಲ್ಲೇ ನಿಂತು ಇವತ್ತು ಪತ್ರಿಕಾಗೋಷ್ಠಿಯನ್ನು ನಡೆಸ್ತೇವೆ ಅಂತ ತಮ್ಮ ಬಳಗವನ್ನ ಕಟ್ಕೊಂಡು ಇವತ್ತು ಪತ್ರಿಕಾಗೋಷ್ಠಿಯನ್ನು ನಡೆಸಿದರೆ ಬನ್ನಿ ಅವ್ರ ಜೊತೆ ಮಾತನಾಡುವ ಪ್ರಯತ್ನವನ್ನು ಮಾಡ್ತೇವೆ. ಜಿಲ್ಲಾಧ್ಯಕ್ಷರಿಗೆ ಹೇಳಿದ್ದೀನಿ, ಮೊನ್ನೆ ಅಕಾಲಿಕ ಮಳೆಯಿಂದ ರಾಣೆಬೆನ್ನೂರು ತಾಲೂಕಿನಾದ್ಯಂತ ಸುಮಾರು 1000ಕ್ಕೂ ಹೆಚ್ಚು ಎಕರೆ ಭತ್ತ, ಅಡಿಕೆ ಮತ್ತು ತೋಟಗಾರಿಕೆ ಸಿರಿಕಲ್ಚರ್ ಬೆಳೆ ಎಲ್ಲ ಹಾಳಾಗಿತ್ತು. ನಾವು
ನೀವು 8 ದಿನದೊಳಗೆ ಪರಿಹಾರ ಕೊಡಲಿಲ್ಲ ಅಂದರೆ 8 ದಿನದಾಗ ನೀವು ಪರಿಹಾರ ಕೊಡಲಿಲ್ಲ ಅಂದರೆ ನಾವು ಸರ್ಕಾರದ ಪುಣ್ಯಾರಾಧನೆ ಮಾಡ್ತೇವೆ, ತಿಥಿ ಮಾಡ್ತೇವೆ. ಯಾಕಂದ್ರೆ ಕಷ್ಟ ಸುಖ ಕೇಳಲಾರ್ದ್ರೆ ಸತ್ತಿರ್ತಾರೆ ಅಂತ ತಿಳ್ಕೊಂತೇವೆ ಅಂತ ಹೇಳಿ ನಾವು ಪುಣ್ಯಾರಾಧನೆ ಮಾಡ್ತೇವೆ ಸರ್ಕಾರದ್ದು ಅಂತ ನಾವೆಲ್ಲ ಅನೌನ್ಸ್ ಮಾಡಿದ್ವಿ. ಆ ದಶೆಯಲ್ಲಿ ಶಾಸಕರು ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ಎಲ್ಲ ಇಲಾಖೆಯ ಮುಖ್ಯಸ್ಥರು ಎಲ್ಲ ಕಡೆ ತಾಲೂಕಿನಾದ್ಯಂತ ಹೋಗಿ ಸರ್ವೆ ಮಾಡಿ ನಾವು 30-31ನೇ ತಾರೀಕು ಒಳಗಾಗಿ ಪರಿಹಾರ ಕೊಡ್ತೀವಿ ಅಂದಿರ್ತೀವಿ. ಆ ಪರಿಹಾರ ಪಡೆಯುವ ದಶೆಯಲ್ಲಿ ಈಗ ತಲೆ 7ನೇ ತಾರೀಕು ತಾಲೂಕಿನಾದ್ಯಂತ ಒಬ್ಬ ರೈತರಿಗೂ ₹1 ಹಣ ಇವತ್ತಿಗೆ ಸಂದಾಯ ಆಗಿಲ್ಲ. ಅದು ಆಗಿಲ್ಲ ಅನ್ನೋ ಕಾರಣಕ್ಕೆ ಮತ್ತು ಮುಂದೆ ಸರ್ಕಾರಕ್ಕೆ ಎಚ್ಚರಗೊಳಿಸ್ಬೇಕಲ್ಲ. ಅವ್ರು ಮೋಸ್ಟ್ಲಿ ಮುಖ್ಯಮಂತ್ರಿಗಳ ಆಯ್ಕೆ ಗೊಂದಲದಲ್ಲಿದ್ದರು, ಯಾವ ಗೊಂದಲದಲ್ಲಿದ್ದರೂ ನಮಗೆ ಐಡಿಯಾ ಇಲ್ಲ. ಸೊ ಈಗ ಸರ್ಕಾರನೂ ಸ್ಥಿರ ಆಗಿದೆ, ಮುಖ್ಯಮಂತ್ರಿಗಳು ಚೇಂಜ್ ಆಗಿದ್ದಾರೆ, ಎಲ್ಲ ಆಗಿದೆ. ರೈತ ಸಂಕಷ್ಟದಲ್ಲಿದ್ದಾರೆ. ಮೊನ್ನೆ ಆ ಭಾಗದಲ್ಲಿ ಏನು ಅಕಾಲಿಕ ಮಳೆ ಆಗಿತ್ತು, ಆ ಭಾಗದಲ್ಲಿ ನೀವು ರೈತರ ಭತ್ತ ಇಳುವರಿ ಎಷ್ಟು ಬಂದವ ಅಂತ ಕೇಳ್ರಿ. 10, 2, 8 ಈ ಥರ ಇಷ್ಟು ಚೀಲ ಭತ್ತ ಬಂದ್ರೆ ರೈತರು ಬದುಕೋದು ಹೆಂಗೆ? ರೈತರ ಜೀವನ ಹೆಂಗೆ? ನೀವು 30ನೇ ತಾರೀಕು ಒಳಗಾಗಿ ಜಿಲ್ಲಾಧಿಕಾರಿಗಳೇ ಖುದ್ದು ಪರಿಹಾರ ಕೊಡ್ತೇವೆ ಅಂತ ಹೇಳಿದ್ರು. ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಧ್ಯಕ್ಷರು ನೀವು ಮತ್ತು ನೀವು ಮಾಡಬೇಕಲ್ಲ. ಪರಿಹಾರ ಎಷ್ಟು ಜನಕ್ಕೆ ಕೊಟ್ಟು ಹೋಗಲಿ, ಪರಿಹಾರ ಕೊಡೋದು ಮತ್ತೊಂದು ಕಡೆಗೆ ಇರಲಿ. ನೀವು ಟೋಟಲ್ ಅನಾಲಿಸಿಸ್ ಏನು ಮಾಡಿರಿ ಅದನ್ನಾರ ಹೇಳ್ಬೇಕಲ್ಲ. ಎಷ್ಟು ಪಾರ್ಷಿಯಲ್ ಡ್ಯಾಮೇಜ್ ಆಗಿದೆ, ಎಷ್ಟು ಕಂಪ್ಲೀಟ್ ಡ್ಯಾಮೇಜ್ ಆಗಿದೆ, ಎಷ್ಟು ಎಕರೆ ಪೂರ ಹಾಳಾಗಿದೆ, ಎಷ್ಟು ಎಕರೆ ಪಾರ್ಷಿಯಲಿ ಆಗಿದೆ, ಎಷ್ಟು ತೋಟಗಾರಿಕೆ ಬೆಳೆಗಳ ಹಾಳಾಗಿದ್ದಾವೆ, ಎಷ್ಟು ಸಿರಿಕಲ್ಚರ್ ಬೆಳೆ ಹಾಳಾಗಿದೆ ಅನ್ನೋದನ್ನು ಹೇಳಬೇಕು ಸರ್ಕಾರ, ಅಥವಾ ಜಿಲ್ಲಾಧಿಕಾರಿಗಳ ಹೇಳಬೇಕು, ಅಥವಾ ಶಾಸಕರೇ ಹೇಳಬೇಕು. ಅವ್ರು ಯಾರೂ ಆ ದಶೆಯಲ್ಲಿ ಹೇಳೋ ಪ್ರಯತ್ನಗಳನ್ನು ಮಾಡ್ತಾಯಿಲ್ಲ. ಸೊ ನಾನು ತಮ್ಮ ಮುಖಾಂತರ ಆಗ್ರಹ ಮಾಡ್ತೇನೆ, ಈ ಕೂಡಲೇ ಪರಿಹಾರ ಕೊಡೋ ದಶೆಯಲ್ಲಿ ಫಸ್ಟು ಎಷ್ಟು ಹಾಳಾಗಿದೆ ಅನ್ನೋದನ್ನು ಡಿಕ್ಲೇರ್ ಮಾಡಿ. 2ನೇದ್ದು ಇಮಿಡಿಯೇಟಾಗಿ ನೀವು ಪರಿಹಾರ ಘೋಷಣೆ ಮಾಡಬೇಕು. ಇಲ್ಲ ಅಂದರೆ ನಮ್ಮ ರೈತರು ನಾವೇನು ಅವಾಗ ಆಗ್ರಹ ಮಾಡಿದ್ವಿ, 1 ಎಕರೆ ಭತ್ತಕ್ಕೆ 40,000, ಅಡಿಕೆಗೆ 1 ಲಕ್ಷ, ಸಿರಿಕಲ್ಚರಿಗೆ 80,000 ಈ ಥರ ಪರಿಹಾರ ನೀವು ಕೊಡ್ರಿ ಅಂತ ನಾವು ಕೇಳಿದ್ವಿ. ಅದೇ ಥರ ನೀವು ಪರಿಹಾರಗಳನ್ನು ಕೊಡ್ರಿ ಅಂತ ಮತ್ತೊಮ್ಮೆ ನಿಮ್ಗೆ ಆಗ್ರಹ ಮಾಡ್ತಾಯಿದ್ದೇವೆ. ಸರ್ಕಾರ ಬದಲಾಗಿದೆ, ಮುಖ್ಯಮಂತ್ರಿ ಚೇಂಜ್ ಆಗಿದ್ದಾರೆ, ಎಲ್ಲ ಆಗಿ ಹೋಗಿದೆ. ಎಲ್ಲ ಆದ ಗಳಿಗೆಯಲ್ಲೂ ನೀವು ರೈತರಿಗೆ ಪರಿಹಾರ ಕೊಡಲಿಲ್ಲ ಅಂದರೆ ಏನು ಅರ್ಥ ಅನ್ನೋದನ್ನು ಜನ ನಿರ್ಧಾರ ಮಾಡ್ತಾರೆ. ಈಗ ಬಿತ್ತನೆ ಹಂಗಾಮು ಇದೆ. ಬಿತ್ತನೆ ಹಂಗಾಮು ಇರೋದ್ರಿಂದ ನಾವೆಲ್ಲ ರೈತರು ಸ್ಟ್ರೈಕ್ ಮಾಡೋಕ್ಕೆ ಹೋದ್ರೆ ಮೊದಲ ಪೀಕ್ ಹಾಳಾಗ್ಯವ ನಮ್ಮ. ಮತ್ತು ಈಗ ಬಿತ್ತೋದನ್ನು ಕೆಡಿಸ್ಕೊಂಡು ಮತ್ತೊಂದಿಷ್ಟು ಲಾಸಿಗೆ ಬರ್ತದೆ. ಆ ತೊಂದರೆ ನಮ್ಮ ರೈತರಿಗೆ ಆಗಬಾರ್ದು ಅನ್ನೋ ದಶೆಯಲ್ಲಿ ಮುಂದಿನ ದಿನಮಾನದಲ್ಲಿ ಇದೇ ಸ್ಥಳದಲ್ಲೇ ತಾಲೂಕಿನಾದ್ಯಂತ ಎಲ್ಲ ರೈತರನ್ನ ಕರೆಸಿ ನಮ್ಮ ಹೋರಾಟದ ರೂಪುರೇಷೆ ಹೆಂಗಿರಬೇಕು, ನಮ್ಮ ಪರಿಹಾರ ಪಡೆಯೋಕ್ಕೆ ನಾವೆಲ್ಲ ಹೋರಾಟಗಳನ್ನು ಯಾವ ಆ್ಯಂಗಲ್ನಲ್ಲಿ ಮಾಡ್ಬೇಕು ಅನ್ನೋದನ್ನು ನಾವೆಲ್ಲ ನಿರ್ಧಾರ ಮಾಡ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ನಿಮಗೆ ಗೊತ್ತಿರಲಿ, ಮುಂಗಾರು ಹಂಗಾಮು ಸ್ಟಾರ್ಟ್ ಆಗಿದೆ. ಸರ್ಕಾರ ಈಗ ನೀವು ಗೊಬ್ಬರ ಕೇಳ್ರಿ, ಕೇಂದ್ರ ಸರ್ಕಾರನ ಕೇಳ್ರಿ ಅಂತ ಹೇಳ್ತಾರೆ. ಆ್ಯಕ್ಚುಲಿ ರಾಜ್ಯ ಸರ್ಕಾರ ಫೆಡರೇಷನ್ ಆಫ್ ಫರ್ಟಿಲೈಸರ್ ಓನರ್ಸ್ ಏನಿರ್ತಾರೆ, ಅಂದರೆ ಗೊಬ್ಬರನ ತಯಾರು ಮಾಡುವಂಥ ಕಂಪ್ನಿದು ಒಂದು ಫೆಡರೇಷನ್ ಇದೆ. ಆ ಫೆಡರೇಷನಿಗೆ ನಮ್ಗೆ ಈ ಸಲ ಇಷ್ಟು ಗೊಬ್ಬರ ಬೇಕು, ಇಷ್ಟು ಯೂರಿಯಾ ಬೇಕು, ಇಷ್ಟು DAP ಬೇಕು, ಇಷ್ಟು 10-20 ಬೇಕು ಅಂತೇಳಿ ರಾಜ್ಯ ಸರ್ಕಾರ ಮುಂಗಂಡ ಹಣ ಕಟ್ಟಿ ಬುಕ್ ಮಾಡೋದು. ಈಗ 3 ವರ್ಷ ರಾಜ್ಯ ಸರ್ಕಾರ ನಿದ್ದೆ ಮಾಡಿದೆ. ಒಟ್ಟೆ ಫೆಡರೇಷನಿಗೆ ದುಡ್ಡನ್ನು ಕಟ್ಟಿಲ್ಲ, ರೈತರಿಗೆ ನಮಗೆ ಎಷ್ಟು ಗೊಬ್ಬರ ಬೇಕಂತಲೇ ಇಲ್ಲ. ಸೊ ಅಟ್ಲೀಸ್ಟ್ ಈ ವರ್ಷರ ನೀವು ಎಷ್ಟು ರೊಕ್ಕ ಕಟ್ಟಿರಿ, ಎಷ್ಟು ಇಂಡೆಂಟ್ ಹಾಕಿರಿ, ಎಷ್ಟು ಪರಿಹಾರಗಳನ್ನು ಕೇಳಿರಿ, ಅವನ್ನೆಲ್ಲ ನೀವೆಲ್ಲ ರೈತರಿಗೆ ಮತ್ತು ನಮ್ಮ ಜನಕ್ಕೆ ಮನವರಿಕೆ ಮಾಡಿಕೊಡುವಂಥ ಕೆಲಸ ನೀವೆಲ್ಲ ಮಾಡಬೇಕು ಅಂಥೇಳಿ ನಾನು ಕೃಷಿ ಇಲಾಖೆಗೆ, ತಹಸೀಲ್ದಾರ್ಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ನಾನು ತಮ್ಮ ಮುಖಾಂತರ ಆಗ್ರಹ ಮಾಡ್ತೀನಿ. ಈಗ ಪ್ರೆಸ್ ಮೀಟಿಂಗ್ ಬಂದ್ರೆ ಇವತ್ತು ಪೀಲಿ ಹಾಕಿದಾರ, ಉದ್ದೇಶಪೂರ್ವಕವಾಗಿ ಪೀಲಿ ಹಾಕಿದಾರ ಹೆಂಗಂತ. ಈಗ ಸಂತೋಷ್ ಕುಮಾರ್ ಪಾಟೀಲ್ ಅವ್ರನ್ನ ಹೊರಗಿಟ್ಟು ಇದನ್ನ ಮಾಡ್ಬೇಕನ್ನೋ ಉದ್ದೇಶ ನಿಮ್ಮ ಪಾರ್ಟಿ ಹಿರಿಯರೆಲ್ಲ ಇದೆ ಏನು ಅಂತ? ಇಲ್ಲ, ಏನಾಗಿದೆ, ನಾವು ರೈತರ ಪರ ದನಿ ಎತ್ತೀವಿ. ರೈತರ ಪರ ದನಿ ಎತ್ತೋ ನಿಟ್ಟಿನಲ್ಲಿ, ರೈತರ ಹೋರಾಟ, ಅವ್ರ ಪರ ಹೋರಾಟ ಮಾಡೋ ನಿಟ್ಟಿನಲ್ಲಿ ಈ ಥರದ ಅಡೆತಡೆಗಳು ಇರೋವೆ. ಕೆಲವೊಂದಿಷ್ಟು ಮಂದಿಗೆ ರೈತರ ಪರ ಹೋರಾಟ ಮಾಡ್ಬೇಕಂತ ಇರ್ತೈತಿ, ಕೆಲವೊಂದಿಷ್ಟು ಮಂದಿಗೆ ರೈತರ ಪರ ಹೋರಾಟ ಮಾಡಬಾರ್ದು ಅಂತ ಇರ್ತೈತಿ. ಹೀಗೆ ಹೋರಾಟ ಮಾಡಬೇಕು ಅನ್ನೋರು, ಮಾಡಬೇಡ ಅನ್ನೋರ ನಡುವೆ ಇದು ವ್ಯತ್ಯಾಸಗಳು ಯಾವಾಗೂ ಇರ್ತೈತಿ. ಈಗ ನೀವು ಕಿಲಿ ಹಾಕಿದ ತಕ್ಷಣ ಏನು ರೈತರ ಪರ ನಾವು ದನಿ ಅಂತ ನಿಲ್ಲಲ್ಲ. ನಾವು ಮಾತು ಕೊಟ್ಟಿದ್ದೀವಿ 2023ರಲ್ಲಿ ಜನರ ಹತ್ರ ನಾವು ಹೋದಾಗ ನಿಮ್ಮ ಪರ ಧ್ವನಿಯಾಗಿ ಈ ಸಂತೋಷ್ ಪಾಟೀಲ್ ಯಾವತ್ತೂ ನಿಲ್ತಾನೆ ಅಂತ ಹೇಳಿ. ಸರ್ ಖಂಡಿತ ಸರ್, ಒಪ್ಪುವಂಥವಿಲ್ಲ ಅಂತ ಹೇಳಂಗಿಲ್ಲ.
ಆ ದೆಸೆಯಲ್ಲಿ ನಿಲ್ಲುವಂಥ ಪ್ರಯತ್ನ ಮಾಡ್ತೀವಿ. ಇಡೀ ತಾಲೂಕಿನಾಗೆ ಯಾರ್ಯಾರು ರೈತ ವಿರೋಧಿ ಅದಿರಿ ನೀವೆಲ್ಲರೂ ಸೇರಿ ನನ್ನ ದನಿ ಹತ್ತಿಕ್ಕೆ ಪ್ರಯತ್ನ ಮಾಡಿದ್ರು ಸಂತೋಷ್ ಪಾಟೀಲ್ ರೈತರ ಪರ ಮಾತಾಡ್ತಾನೆ, ರೈತರಿಗೆ ಪರಿಹಾರ ಕೊಡಿಸೋ ದೆಸೆಯಲ್ಲಿ ಹೋರಾಟಗಳನ್ನು ಮಾಡ್ತಾರೆ. ಸರ್ ಈಗ ನಮಗೆ ಇದನ್ನು ಕ್ಲಿಯರ್ ಮಾಡಿ ಸರ್. ನೀವು ಪ್ರೆಸ್ ಮೀಟ್ ಕರೆದಿದ್ದೀರಾ, ಇಷ್ಟೊಂದು ನಿಮ್ಮ ಸಂಗಡಿಗರು ನಿಮ್ಮ ಹಿಂಬಾಲಕರು ಬಂದಿದ್ದೀರಾ, ಈಗಲೂ ಕೂಡ ಬೇಗ ತೆಗೆದಲ್ಲ. ಹಂಗೆ ಎಲ್ಲೋ ಒಂದು ಕಡೆ ನಿಮ್ಮನ್ನು ಬಿ ಜೆ ಪಿಯ ವರಿಷ್ಠರು ರಾಣೇಂದ್ರ ಮುಖಂಡ್ರ ನಿಮ್ಮನ್ನು ಕಡೆಗಣಿಸ್ತಾ ಇದಾರೆ. ಹಂಗಾರೆ ಮನೆ ಒಂದು 3 ಬಾಗಿಲು ಸತ್ಯ ಇದು. ಅವರು ಅದನ್ನ ಕಿಲಿ ಹಾಕ್ಯಂದು ಹೋದ್ರೆ ಕಿಲಿ ಇಟ್ಕೊಂಡ್ರ ನಿರ್ಧಾರ ಮಾಡಬೇಕು. ಸಂತೋಷ್ ಪಾಟೀಲ್ ವೈಯಕ್ತಿಕವಾಗಿ ತನ್ನ ಅಪೇಕ್ಷೆಗೆ, ತನ್ನ ಅಭಿಪ್ರಾಯಕ್ಕೆ, ತನ್ನ ಸಲುವಾಗಿ ಈ ಪ್ರೆಸ್ ಮೀಟನ್ನು ಕರೆದಿಲ್ಲ. ಸಂತೋಷ್ ಪಾಟೀಲ್ ಈ ಪ್ರೆಸ್ ಮೀಟ್ ಕರೆದಿರೋದು ರೈತರ ಸಲುವಾಗಿ. ರಾಣೆಬೆನ್ನೂರು ತಾಲೂಕಿನ ರೈತ ಧ್ವನಿಯಾಗಿ ನಾವು ಭಾರತೀಯ ಜನತಾ ಪಾರ್ಟಿಯವರು ವಿರೋಧ ಪಕ್ಷದಲ್ಲಿ ಜನರಿಗೆ ನೋವಾದಾಗ ನಾವು ಸ್ಪಂದನೆ ಮಾಡಲಿಲ್ಲ ಅಂದರೆ ಅರ್ಥ ಇಲ್ಲ. ಜನರಿಗೆ ಸ್ಪಂದನೆ ಮಾಡುವಂಥ ಕೆಲಸ ನಮ್ಮ ಮುಖಂಡರು ನಾವು ಭಾರತೀಯ ಜನತಾ ಪಾರ್ಟಿ. ಇದು 3 ಟೈಮಲ್ಲಿ ಸರ್, ಇದು 3 ಟೈಮ್ ಆಗಿದೆ ಹಿಂಗೆ ಆಗ್ತಿರೋದು. ಅನಿವಾರ್ಯ ಸಂದರ್ಭ ಅಂತ ತಮಗೆ ಅನಿಸ್ತಾ ಇದೆ ಏನೋ ಅಂತ. ಅಲ್ಲ, ಸಂತೋಷ್ ಪಾಟೀಲ್ ನನ್ನ ತುಳಿಲಿ, ನನಗೇನು ಅಭ್ಯಂತರ ಇಲ್ಲ. ತುಳಿಯೋದು, ಹೇಳೋದು, ಬೆಳೆಯೋದು ಇರೋದೇ. ನನ್ನ ಆಸೆಗೆ, ನನ್ನ ದನಿಯನ್ನು ಹತ್ತಿಕ್ಕ ಹಂಬಲಕ್ಕೆ ಈ ತಾಲೂಕಿಗೆ ಅನ್ಯಾಯ ಮಾಡಬೇಡ್ರಿ, ರೈತರಿಗೆ ಅನ್ಯಾಯ ಮಾಡಬೇಡ್ರಿ, ರೈತರ ದನಿಯನ್ನು ತುಳಿಬೇಡ್ರಿ ಅಂತ ನಾನು ಮನವಿ ಮಾಡ್ತೇನೆ ಅವ್ರಿಗೆ ಅಷ್ಟೇ. ಕಳೆದ ಪ್ರೆಸ್ ಮೀಟ್ನ ಹೇಳಿ ಸರ್, ಕಟ್ಟ ವ್ಯಕ್ತಿಗೂ ಪಾರ್ಟಿ ಆಫೀಸಲ್ಲಿ ಹಾಕಿದ್ದಾನೆ. ಇವತ್ತು ಮುಖ್ಯವಾಗಿರೋ ವ್ಯಕ್ತಿಗಳೇ ಬಂದು ಇಲ್ಲಿ ಪಾರ್ಟಿ ಹೊರಗೆ ನಿಂತ್ಕೊಂಡು ಪತ್ರಿಕಾಗೋಷ್ಠಿ ನಡೆತಿರೋದು ಬಿಜೆಪಿಗೆ ಎಲ್ಲೋ ಒಂದು ಕಡೆ ಕಪ್ಪು ಚುಕ್ಕೆ ಪರಿಣಮಿಸುತ್ತಾ ಅಂತ. ಇಲ್ಲ, ಹೆಂಗಿರ್ತೈತಿ, ಕೆಲವೊಮ್ಮೆ ಎಕ್ಸಿಕ್ಯೂಟಿವ್ ಕ್ಲಾಸ್, ಲೋವರ್ ಕ್ಲಾಸ್, ಮಿಡ್ಲ್ ಕ್ಲಾಸ್ ಅಂತ ಸೀಟ್ ಇರ್ತದೆ. ಸಿನಿಮಾ ಥಿಯೇಟ್ರಿಗೆ ಹೋದಾಗ ಬಾಲ್ಕನಿ, ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಎಕ್ಸಿಕ್ಯೂಟಿವ್ ಕ್ಲಾಸ್. ಸರ್ ನಾವು ಈ ರೈತರ ಪರ ಇರೋ ಕ್ಲಾಸ್ ಫುಟ್ಪಾತ್, ನೀವು ನಮ್ಮ ಜೊತೆಗಿದ್ದೀರಿ, ನಾವು ನಮ್ಮ ಜೊತೆಗಿರುವಂಥ ಕೆಲಸ ಮಾಡ್ತೀವಿ. ಸ್ವಪಕ್ಷದಲ್ಲೇ ನಿಮ್ಮನ್ನ ವಿರೋಧ ಪಕ್ಷದ ನಾಯಕರ ಥರ 100% ಸಿಳ್ಳೆ ಸೀಟೆ ಹೋರಾಟ ಮಾಡ್ರೆ ಗಾಂಧಿ ಕ್ಲಾಸ್ನೇರ, ನಾವು ಗಾಂಧಿ ಕ್ಲಾಸ್ನೇರ ಅಂತ ತಿಳ್ಕೊಂಡೀವಿ. ನಾವು ರೈತರ ಪರ ಹೋರಾಟ ಮಾಡ್ತೀವಿ. ಈ ತಾಲೂಕಿನ ಜನರ ದನಿಯಾಗಿ ನಮ್ಮ ಉಸಿರು ಇರುವವರೆಗೂ ನಾವೆಲ್ಲ ಹೋರಾಟ ಮಾಡ್ತೀವಿ. ಇವಾಗ ಭಿನ್ನ ಮತನ ತೋರಿಸಿದ್ರೆ ಎಲ್ಲೋ ಒಂದ್ ಕಡೆ ತಮ್ಮಲ್ಲೇ ಆಕ್ರೋಶ ಬಿಗ್ಲಾದ್ರೆ ಇವರು ಅಪೋಸಿಷನ್ ಪಾರ್ಟಿನ ಪ್ರಶ್ನೆ ಮಾಡೋದು ಯಾವಾಗ? ಆಡಳಿತ ವೈಖರಿನ ಕಾರ್ಯರೂಪಕ್ಕೆ ತರೋದರಲ್ಲಿ ತಪ್ಪುಗಳನ್ನು ಹುಡ್ಕೋದು ಹೆಂಗೆ ಅಂತ. ಇಲ್ಲ, ಇದು ಭಿನ್ನ ಮತ ಅಂತಿಲ್ಲ, ಇದು ಭಿನ್ನ ಮತದ ಪ್ರಶ್ನೆ ಅಲ್ಲ, ಇದು ವ್ಯತ್ಯಾಸದ ಪ್ರಶ್ನೆ, ಆದ್ಯತೆಯ ಪ್ರಶ್ನೆ. ನಮಗೆ ರೈತರದ ಆದ್ಯತೆ ಮುಖ್ಯ ಇದೆ. ಕೆಲವೊಂದಿಷ್ಟು ಜನಕ್ಕೆ ಬೇರೆ ಬೇರೆ ಹೋರಾಟಗಳು ಮುಖ್ಯ ಇರ್ತವೆ. ಅವ್ರಿಗೆ ಯಾರು ಎದಕ್ಕೆ ಹೆಚ್ಚು ಆದ್ಯತೆಗಳನ್ನು ಕೊಡ್ತಾರೆ ಆ ದಶೆಯಲ್ಲಿ ಹೋರಾಟ ಮಾಡ್ತಾರೆ. ನಾವು ರೈತರಿಗೆ ಹೆಚ್ಚು ಆದ್ಯತೆಯನ್ನು ಕೊಟ್ಟಿವಿ, ರೈತರ ಪರ ನಿಲುವಿಗೆ ಹೆಚ್ಚು ಆದ್ಯತೆ ಕೊಟ್ಟು ಅವ್ರ ಪರ ದನಿಯನ್ನು ಸರ್. ವರಿಷ್ಠರ ಗಮನಕ್ಕೆ ಏನಾರು ತರಲಿಕ್ಕೆ ಪ್ರಯತ್ನ ಮಾಡ್ತೀರಾ? ಬಿ ಜೆ ಪಿಯಲ್ಲೇ ಒಮ್ಮತ ಇಲ್ಲ, ನಮ್ಮ ಪತ್ರಿಕಾಗೋಷ್ಠಿಗೂ ಕೂಡ ನಮ್ಮ ಆಫೀಸನ್ನು ಕೀಲಿ ಹಾಕೊಂಡು ಅಡ್ಡಾಡ್ತಾರೆ, ಇದ್ರ ಬಗ್ಗೆ ಏನಾರು ವರಿಷ್ಠರ ಗಮನಕ್ಕೆ ತರಲಿಕ್ಕೆ? ಸರ್, ನಿನ್ನೆ ಜಿಲ್ಲಾಧ್ಯಕ್ಷರ ಗಮನಕ್ಕೆ ತಂದಿದ್ದೀವಿ, ಗೌರವಾನ್ವಿತ ಜಿಲ್ಲಾಧ್ಯಕ್ಷರ ಗಮನಕ್ಕೆ ತಂದು ಹೇಳಿದ್ದೀವಿ. ಹಿಂಗೆ ಪರಿಹಾರ ಕೊಡ್ತೇವೆ ಅಂದಿದ್ರು ಜಿಲ್ಲಾಧಿಕಾರಿಗಳು, ಪರಿಹಾರ ಕೊಟ್ಟಿಲ್ಲ. ಅವರು ಪರಿಹಾರ ಕೊಡಲಾರ್ದಂಥ ಸಂದರ್ಭದಲ್ಲಿ ಅನಿವಾರ್ಯ ನಾವು ವಿರೋಧ ಪಕ್ಷದಲ್ಲಿ ಪ್ರತಿಭಟಿಸಬೇಕು ಅಂತ ನಾನು ಅವ್ರ ಗಮನಕ್ಕೆ ತಂದಿದ್ದೀನಿ. ಅವರು ನಿಮ್ಮ ಉದ್ದೇಶ ಏನು ಸ್ವಾರ್ಥನೂ ಕೂಡಿಲ್ಲ, ಏನಿಲ್ಲ, ರೈತರ ಪರ ಕೂಡಿದೆ, ನೀವು ಮಾಡ್ಬೋದು ಅಂತ ಹೇಳಿದ್ದಾರೆ. ನಾವು ಈಗ ನಮ್ಮ ಅಧ್ಯಕ್ಷರು, ನಗರ ಮಂಡಲದ ಅಧ್ಯಕ್ಷರು ಪಾಪ ಇಲ್ಲೇ ಇದ್ದಾರೆ, ಅವ್ರ ಹತ್ರನೂ ಮೋಸ್ಟ್ಲಿ ಕೀಲಿ ಮಿಸ್ಸಿಂಗ್ ಇರ್ಬೋದು. ಕೆಲವೊಮ್ಮೆ ನಾವೆಲ್ಲ ಮಜ್ಜಿಗೆ ಹತ್ತಿ ಕತ್ತಿ ಕೇಳಿದ್ದೀವಿ, ಯಾರು ಮಜ್ಜಿಗಿಲ್ಲ ಅಂತ ಹೇಳ್ಬೇಕಂದ್ರೆ ನಾನೇ ಹೇಳ್ಬೇಕು ಅನ್ನೋ ಪರಿಸ್ಥಿತಿ ಇರ್ತೈತಿ. ಆ ಥರದ ವಾತಾವರಣನೂ ನಿರ್ಮಾಣ ಆಗಿರ್ಬೋದು, ನನಗೆ ಗೊತ್ತಿಲ್ಲ. ನಾವು ಸಾಧಕ ಬಾಧಕಗಳ ಚರ್ಚೆಗಿನ ಹೆಚ್ಚು ಸಾಮಾನ್ಯವಾಗಿ ಪಕ್ಷದ ಕಚೇರಿಗೆ ಬೀಗ ಹಾಕ್ತಿರ್ಲಿಲ್ಲ. ರೈತರ ಪರ ಹೋರಾಟ ನಡೆದ ಮತ್ತು ಕಚೇರಿ ಬೀಗ ಹಾಕತ್ತ. ಸರ್, ಇದೇ ರೀತಿ ಮುಂದೆ ನಿಮ್ಗೆ ಹಿಂಗೆ ಮಾಡಿದ್ರೆ ಮತ್ತೆ ಮುಂದೆ ನೀವೇನು ಮಾಡ್ತೀರಿ? ಸರ್, ಇಲ್ಲಿ ಅದೇವಲ್ಲ ಪಾರ್ಟಿ ಕಚೇರಿ ಅಂದ್ರೆ ಪೂರಾ ಪ್ರಿಮೈಸಸ್ ಬಂತು. ಮೋಸ್ಟ್ಲಿ ಬಾಲ್ಕನಿ ಟಿಕೆಟ್ ಸಿಕ್ಕಿಲ್ಲ ಅಷ್ಟೇ, ಹೋರಾಟ ಮಾಡ್ತೀವಿ. ಇವತ್ತು ಇಲ್ಲಿ ಇದನ್ನ ಕೀಲಿ ಹಾಕ್ಯಾರ, ನೆಕ್ಸ್ಟ್ ಗೇಟ್ ಕೀಲಿ ಹಾಕಿದ್ರೆ ಸರ್, ನನ್ನ ಹೊರಗೆ ಹಾಕ ಹಂಬಲದಲ್ಲಿ ತಾಲೂಕಿನ ರೈತರನ್ನೂ ಹೊರಗೆ ಹಾಕಿರಿ, ನೀವು ಹೊರಗೆ ಹೋಗಿದ್ದೀರಿ ಅನ್ನೋ ಹೆದರಿಕೆ ಇದೆ ನನಗೆ ಅಷ್ಟೇ. ನನ್ನ ಹೊರಗೆ ಹಾಕ ಹಂಬಲದಲ್ಲಿ ತಾಲೂಕು ರೈತರನ್ನ, ತೊಂದರೆಯಲ್ಲಿರುವಂಥ ಕಾರ್ಯಕರ್ತರನ್ನ ಅವ್ರನ್ನೂ ಹೊರಗೆ ಹಾಕಿ ನೀವು ಹೊರಗೆ ಹೋಗಿದ್ದೀರಿ ಅಂತ ಆತಂಕ ಇದೆ ನನಗೆ. ಅದು ಆಗಬಾರ್ದು ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ.